ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಮತ್ತೆ ಇನ್ನೊಂದು 4 ಜನ ಎಲೆಕ್ಷನ್ ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ಲ. ಅವಾಗ ಬರ ನಿರ್ವಹಣೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ಲ. ಪೆಂಡ್ರೈವ್ ಇಂದ ಬಿಟ್ಟು ಆಗಿತ್ತ. ಈಗ ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳು ಇರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನ ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಪ್ರಜ್ವಲ್ ರೇವಣ್ಣ ಯಾಕೆ ಈ ಕೃತ್ಯಗಳನ್ನು ಮಾಡ್ದ, ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ, ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ. BJP ಅವ್ರು JDS ಅವರು ಅವ್ರಿಗೆ ಇಂಟ್ರೆಸ್ಟ್ ಇರೋದು ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ ನಾವು ಕೆಲವು ಪ್ರಶ್ನೆಗಳಿದೆ. ಇದಕ್ಕೆ BJP ಅವರು JDS ಅವರು ನೇರವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವರು ಯಾರು, ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವರು ಯಾರು, ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು, ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯ್ತು? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡ್ರೈವರ್ ಇಂದ BJPಯ ಅಧಿಕೃತವಾದಂತ ಕ್ಯಾಂಡಿಡೇಟ್, BJP ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಬಂತು? ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಅಂದ್ರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು. ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು ವೈರಲ್ ಆಗಕ್ಕೆ ಕಾರಣ ಕೆಲವು BJP ಶಾಸಕರು, ಮಾಜಿ ಶಾಸಕರು ಇದ್ದಾರೆ ಅಂತ ಹೇಳಿದ್ದಾರೆ. ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲರೂ ಬಂಧನ ಆಗಿದ್ದಾರೆ. ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ BJP ಮತ್ತೆ JDS ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅವರ ಇಂಟ್ರೆಸ್ಟ್ ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ್ಯಾಕೆ ಅಂತ ಹೇಳ್ತಾ ಇಲ್ಲ. ನಾನು ಕೂಡ ಅವರ ಮನೆ ಮಗ ಮತ್ತೆ ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪಾ ಅಂದ್ರೆ ಅವ್ರ ಮಗಂಗೇನು ಆಗ್ಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ. ಬರೀ ಅವ್ರ ಕುಟುಂಬದ ರೆಪ್ಯುಟೇಷನ್, ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ ಅವರಿಗೆ. ಯಾಕೆ ಹಿಂಗ್ ಮಾಡ್ದ ಅಂತ ಇಲ್ಲಿವರೆಗೂ ಏನಾದ್ರು ಹೇಳಿದಾರ? ಇಲ್ಲಪ್ಪ ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದ್ರು ರೋಗ ಇತ್ತು, ಅವ್ರಿಗೆ ಏನಾದ್ರು ಇದ್ರೂ ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದ್ಯಾ ಅವ್ರದ್ದು? ಇಲ್ಲ, ಇದು ಒಂದು ನಮ್ಮ ಸಮಾಜ, ನಮ್ಮ ಕುಟುಂಬದ ಮೇಲೆ
ಒಂದು ಕಳಂಕ ಇದೆ, ಈ ಕಳಂಕ ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಸರ್? ಇಬ್ರು MLAಗಳಿದ್ದಾರೆ, ಒಬ್ರು MLC ಇದ್ದಾರೆ, ಒಬ್ರು MP ಇದ್ದಾರೆ. 4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನ ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ. ಅದು ಬಿಟ್ಟು ಏನ್ ಹೇಳ್ತಾ ಇದ್ದಾರೆ? ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡಬೇಕು, ತಿಮಿಂಗಳನ ಪರಮೇಶ್ವರ್ ಅವರು ಹಿಡಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ಮ ಪ್ರಶ್ನೆ, ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮ್ಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿದ್ರಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ಮ ಮನೆ ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಕರ್ಸ್ರಿ ಅಂತ ಹೇಳಿದ್ರೆ ಅವಾಗ ಕರ್ಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. ಮತ್ತೆ ಇವತ್ತು ಇದೇ ದೇವರಾಜೇಗೌಡರು ಅವತ್ತೇನ್ ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ. ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ ಇರಬೇಕು. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI IT ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬರ್ ಕೊಟ್ಟಿದ್ದಾರಂತಲ್ಲ, ತೆಗ್ಸಿಯ CCTV ಯಾರ್ಯಾರಿದ್ರು ಯಾರ್ಯಾರಿರ್ಲಿಲ್ಲ. 5 ಕೋಟಿ ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು, ಅದೆಲ್ಲ ಮಾಡ್ಲಿ. ಆಮೇಲೆ ದೇವರಾಜೇಗೌಡ ಇಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದ್ರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡ್ಬೇಕಾಗಿತ್ತು. ಯಾರು ಕೊಡ್ಬೇಡ ಅಂತ ಹೇಳಿದ್ದು? ವ್ಯಾನ್ ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಅನ್ನಕ್ಕಾಗುತ್ತಾ? ನಾವು ಹೇಳ್ತಾ ಇದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತೆ JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರ್ಬೇಕು ಅಂತ. ಹೌದು, ಕರ್ಕೊಂಡು ಬರ್ಬೇಕು, ಅದು ನಮ್ದು ಕರ್ತವ್ಯ ಇದೆ, ನಾವು ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಆದ್ರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇದೆ. ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವ್ರನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನ ಸಂಪರ್ಕ ಮಾಡಿ, ಸರ್ಕಾರಗಳನ್ನ ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೆ ತರಬೇಕಾಗ್ತದೆ. ಅವು ಇಂಡಿಯಾನಲ್ಲಿ ಎಲ್ಲಾನು ಇದ್ರು ನಾವು ಹುಡುಕ್ ತರ್ಬೋದು. ಆದ್ರೆ ಕೆಲವು ಕಾನೂನಿನ ಚೌಕಟ್ಟು ನಮಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ.